ವಾರ್ಡ್ ನಂಬರ್ 7 ರೋಡ್ ಅಗಲೀಕರಣ ಮಾಡ್ಯಾರ ಸರ್. ನಾವು ಇಲ್ಲಿ ಯಾವುದೇ ತಕ್ಕ ಮನೆಯವರು ರೋಡ್ ಅಗಲೀಕರಣ ಮಾಡೋಣ ಅಂತೇಳಿ ಒಂದು ನೋಟಿಸ್ ಕೊಟ್ಟಿಲ್ಲ ಸರ್. ನಾವು ಯಾವುದು ಇಲ್ಲಿ ಅಗಲ ಇಲ್ಲಿ ಬೇಕು ನಮಗೆ ಸಣ್ಣಿಗೆ ಆಗುತ್ತೆ ಅಂತ ನಾವೇನು ಕೊಟ್ಟಿಲ್ಲ. ಇವ್ರು ಕೊಟ್ಟಿರೋದು ಮಿಲ್ಲು ಫ್ಯಾಕ್ಟ್ರಿ ಕೊಟ್ಟಾರ ಸರ್. ಇದು ಅವ್ರ ಉದ್ದೇಶ ಏನಂದ್ರೆಗಿನ ಇವ್ರನ್ನೆಲ್ಲ ತೆಗಿಸ್ಬೇಕು. ಯಾರ ಉದ್ದೇಶ? ಇವ್ರ ಮಿಲ್ಲರ್ ಉದ್ದೇಶ. ಇವ್ರನ್ನ ತೆಗಿಸ್ರಿಗಿನ ಅವ್ರಿಗೆ ಪರಿಹಾರ ಕೊಡ್ತು ಅಂತೇಳಿ ಅವ್ರ ಹತ್ರ ಕಾರ್ಪೊರೇಟ್ರುಗಳು ದುಡ್ಡು ತಗೊಂಡಾರ ಸರ್. ಆ ದುಡ್ಡು ನಮಗೆ ಕೂಡ ಕೊಟ್ಟಿಲ್ಲ ಸರ್. ಏಕೈಕಿ ಬಂದು ನಿಮ್ಮದು ಫಸ್ಟು ಬಚ್ಚಲ ಹೋಗ್ತಂದ್ರು. ಬಚ್ಚಲ ಆದಮೇಲೆ ಏನು ಬಂದರು, ನಿಮ್ಮದು ಮನೆ ಹೋಗ್ತಂದ್ರು. ಮನೆ ಹೋದ್ಮೇಲೆ ಏನಂದ್ರು, ಇಲ್ಲ ಸರ್ ನಾವು 60 ವರ್ಷದಿಂದ ಇಲ್ಲಿ ವಾಸ ಮಾಡ್ತಿದ್ವಿ, ನಮ್ಗೆ ಯಾವುದೇ ಯಾಕಂತ ನೋಟಿಸ್ ಕೊಟ್ಟಿಲ್ಲ ಅಂದರೆ ನೀವು ನಮಗೆ ಹಕ್ಕುಪತ್ರ ಕೊಟ್ಟಾರ. ಯಾರು BJP ಕಾಲದಲ್ಲಿ ಹಕ್ಕುಪತ್ರ ಕೊಟ್ಟಾರ. ಇದನ್ನು ಸರ್ ಇಲ್ಲೇ ನಾವು 60 ವರ್ಷದಿಂದ ವಾಸ ಮಾಡಿವಲ್ಲ, ಅದ್ರ ಇವಾಗ ವೋಟರ್ ಐಡಿ ಇದೆ, ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಸ್ಲಮ್ ಬೋರ್ಡ್ ಕಾರ್ಡ್ ಇದೆ, ನಮಗೆ ಕೊಟ್ಟಿದ್ದಾರೆ. ಹಂಗಾಗಿ ಈ ಹಕ್ಕುಪತ್ರನೇ ಡೂಪ್ಲಿಕೇಟು, ಅವ್ರ ಮೇಲೆ ಕೇಸ್ ಹಾಕ್ತೀವಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ನಮಗೆ ಬೆದರಿಸ್ತಿದಾರೆ ಸರ್ ಅವರು. ಹಂಗಾಗಿ ನಾವು ಈಗ ಸುಮ್ಮನೆ ಇದೀವಿ ಸರ್. ಅವ್ರು ಬೆದರಿಸ್ತಿದಾರ. ನಮ್ಮ ಹೋರಾಟ ಏನು ಸರ್? ಹಕ್ಕುಪತ್ರ ಅವಾಗ ಶಾಸಕರು ಶಿವಶಂಕರ್ ರೆಡ್ಡಿ ಸರ್ ಕೊಟ್ಟಿದ್ರು ಸರ್. ಆಗಿನ ಶಾಸಕರು ಕೊಟ್ಟಿದ್ರು. ಅವ್ರಿಗೆ ಆಕ್ಸೆಪ್ಟ್ ಮಾಡ್ತಾ ಇಲ್ಲ ಸರ್. ಇದು ಡೂಪ್ಲಿಕೇಟ್ ನಿಮ್ಮದು, ಅವ್ರು ಕೊಟ್ಟಿರೋದೆಲ್ಲ ಫೇಕ್ ಅಂತೇಳಿ ನಮ್ಗೆ ಇದು ಮಾಡಿ ಸರ್. ಟೋಟಲ್ ಬಾಪೂಜಿ ನಗರಲ್ಲಿ ಇದೇ ಹಕ್ಕುಪತ್ರ ಇದೆ. ಬೇಕಾದ್ರೆ ನೀವು ಎಲ್ಲೇನೋ ಹೋಗಿ ನೋಡ್ರಿ, ಈ 11 ಗುಡಿಸಲು ಮಾತ್ರ ಹಕ್ಕುಪತ್ರ ನಿಮ್ಗೆ ಡೂಪ್ಲಿಕೇಟ್ ಅಂತೇಳಿ ಫೇಕ್ ಅಂತ ಅದಾರ. ಈ ಅವರ ಕಾರ್ಪೊರೇಟ್ರು ಫೇಕ್. ಈ 11 ಮನೆ ಮಾತ್ರ ಫೇಕು. ಬಾಪೂಜಿ ನಗರ ಉಳಿದಿರೋವೆಲ್ಲ ಕರೆಕ್ಟು. ಇವು 11 ಮನೆ ಮಾತ್ರ ಫೇಕ್ ಅಂತ ಹೇಳ್ತಿದಾರೆ. ಆದರೆ ಆ 11 ಈಗ ಟೋಟಲ್ ಬಾಪೂಜಿ ನಗರ ಎಷ್ಟು ಹಕ್ಕುಪತ್ರ ಕೊಟ್ಟಾರ ಒಂದ್ಸಲ ಅದು ಪರಿಶೀಲನೆ ಮಾಡೋದು ಸರ್. ಇದು ಕರೆಕ್ಟ್ ಐತೆ, ಅದು ಕರೆಕ್ಟ್ ಐತೆ ಗೊತ್ತಾಗ್ತದೆ. ಇವು ಫೇಕ್ ಅಂದ್ರೆ ನಾವು ಸುಮ್ಮನೆ ಇರ್ತೀವಿ. ಒಂದು 60-70 ಹೊಡೆದಾರ ಸರ್. ಅವ್ರಿಗೆ ಯಾವುದೇ ಆಗ್ತಕ್ಕಂಥ ಪರಿಹಾರ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಸರ್. ನಮ್ಮ ಉದ್ದೇಶ ಏನು, ಅವು ಫಸ್ಟಿಗೆ ಎಷ್ಟು ಮನೆ ಹೋಗಿ ಅವರು ಪರಿಹಾರ ಕೊಡ್ಬೇಕು. ಒಂದು ಅವರಿಗೆ ಸ್ಥಳ ಅಂತಾರೆ ಎಲ್ಲನೂ ಜಾಗ ನೋಡಿಸ್ಬೇಕು. ಇಲ್ಲಾಂದ್ರೆ ಇದರಲ್ಲಿ ಉಗ್ರ ಹೋರಾಟ ಆಗ್ತದೆ. ನಾವು ರೋಡ್ ಮತ್ತೆ ಬಂದ್ ಮಾಡಿ ನಾವು ಸ್ಟ್ರೈಕ್ ಮಾಡ್ಬೇಕಾಗ್ತದೆ ಸರ್. ಇದಕ್ಕೆ DC ಅವರು ಸರ್ ಈಗೆಲ್ಲ ಸರ್ಕಾರ ಅವ್ರದ್ದು ಅಲ್ಲ ಸರ್. ಯಾರಿಗೆ ಅಂತ ಹೇಳ್ತೀವಿ? DC ಹತ್ರ ಹೋದ್ರೆ ಒಂದೇ ಮಾತು ಹೇಳ್ತಾನೆ, ಕಮಿಷನರ್ ಹತ್ರ ಹೋದ್ರೆ ಒಂದೇ ಮಾತು ಹೇಳ್ತಾನೆ. ಇವೆಲ್ಲ ಫೇಕ್ ರೀ, ಏನಿಲ್ಲ ನೀವು ಗೌರ್ಮೆಂಟ್ ಜಾಗ ಅದಾರ ಅಂತ ಅವರೇ ಹೇಳ್ತಾರೆ ಸರ್. DC ಅವರೇ ಹೇಳ್ತಾರೆ. ಅದೇ ಸರ್, ಇದು ಹಕ್ಕುಪತ್ರ ಕೊಟ್ಟಿರೋದೇ ಫೇಕ್ ಅಂತ ಹೇಳಕತ್ತದಾರ ಅವರು. ಇವಾಗ ನಾವು DD ಕಟ್ಟಿವಿ ಸರ್. ಈಗ ಇದು ಸ್ಲಮ್ ಬೋರ್ಡ್ ಇದ್ದ DD ಕಟ್ಟಿವಿ ನಾವು. ಎಲ್ಲಿ ಬೆಂಗಳೂರು DD ಕಟ್ಟಿವಿ. ಈ DD ಕೂಡ ಫೇಕಾ? ಹಂಗಾರೆ ಬ್ಯಾಂಕಲ್ಲಿ ಕಟ್ಸಿ ಅಂತಾರಲ್ಲ ಅವರು, ಬ್ಯಾಂಕುಗಳು ಎಲ್ಲ ಫೇಕಾ? ನಾವೇನು ಬೇರೆ ಕಟ್ಟಿಲ್ಲ, ಏನು ಮಹಾನಗರ ಪಾಲಿಕೆ ಕಟ್ಟಿಲ್ಲ, ಬ್ಯಾಂಕಲ್ಲಿ ಹೋಗಿ DD ಕಟ್ಟಿರೋದು ನಾವು. ಅವನ್ನ ಫೇಕ್ ಅಂತದಾರ ಸರ್. ಈಗ ಸ್ಲಮ್ ಬೋರ್ಡ್ ಕಡೆಯಿಂದ ಕೊಟ್ಟಾರ ಸರ್ ನಮಗೆ. ಸ್ಲಮ್ ಬೋರ್ಡ್ ಕಡೆ ಬಂದು ಅವರೇ ಎಲ್ಲ ಅಳತಿ ಮಾಡಿ ಮನೆ ಎಷ್ಟು ಅದಾವ ಅಂತೇಳಿ ಅಳತಿ ಮಾಡಿ. ಅವ್ರು ಒತ್ತಾಯ ಏನಿಲ್ಲ ಸರ್, ದುಡ್ಡು ಇಸ್ಕೊಂಡಾರ ಮನೆ. ನಮ್ಮ ಹೊತ್ತ ಹೋರಾಟ ಮಾಡ್ತೀವಿ ಸರ್. ನಾವೇನು ಹೋರಾಟ? ನಮಗೆ ಮನೆ ಕಿತ್ತಿದ್ದಕ್ಕೆ ಫಸ್ಟ್ ಪರಿಹಾರ ಕೊಡಬೇಕು. ನಮಗೆ ಎಲ್ಲೇನೋ ಸ್ಥಳ ನೋಡಿಸ್ಬೇಕು. ಈ ಮನೆಯಲ್ಲಿ ಬುದ್ಧಿಮಾಂದ್ಯತೆ ಇದ್ದಾನ, ಹ್ಯಾಂಡಿಕ್ಯಾಪ್ ಇದ್ದಾರ, ಇದು ವಿಧವೆ ಇರತಕ್ಕಂಥ ಹುಡುಗಿ ಅದಾಳ, ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು ಸರ್? ಎಲ್ಲಿಗೆ ಹೋಗ್ಬೇಕು? ಏಕಾಏಕಿ 6ನೇ ತಾರೀಕು ಬಂದು ಹೊಡೆದ್ರಿಗನ ಎಲ್ಲಿಗೆ ಹೋಗ್ಬೇಕು ನಾವು? ಸಾಮಾನ್ಯ ಎಲ್ಲ ಹಂಗೆ ಬಿದ್ದಾವ ಮನೆಗಳಲ್ಲಿ. ಅದಕ್ಕೆ ಯಾರು ಪರಿಹಾರ ಕೊಡಬೇಕು? ಅದು ಫೇಕ್ ಅಂತಾರೆ ಸರ್. ಇದ್ರ ಬಗ್ಗೆ ಆಗಲಿ ಸರ್. ಇದು ಏನಾಗ್ತದೆ ಆಗಲಿ, ತನಿಖೆ ಆಗಿರಲಿ. ಬಟ್ ಇವೆಲ್ಲ ಮಿಲ್ಗಳ ಹತ್ರ ದುಡ್ಡು ಇಸ್ಕೊಂಡ್ರೆ ಅದು ಕೂಡ ತನಿಖೆ ಆಗ್ಬೇಕು ಸರ್. ಟೋಟಲ್ ಮಿಲ್ನರ್ ಎಲ್ಲ ಬಂದು ಕೂಡ್ಬೇಕು ಸರ್ ಇಲ್ಲಿ. ಟೋಟಲ್ ಮಿಲ್ಗಳು. ನನ್ನ ಹೆಸರು ಮಲ್ಲಿಕಾರ್ಜುನ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.